ಟೈಮ್ ಬಂದಿದ್ವಿ, ಭೇಟಿಯಾಗಿದ್ವಿ, ಮತ್ತೆ ಮಾತು ಕೂಡ ಆಡಿದ್ವಿ, ತಾವು ಸಹ ಅದನ್ನು ಹೇಳಿ. ಬಟ್ ಇವತ್ತು ನನಗೆ ಭಾರಿ ನೋವಾಗಿದ್ದು 20 ದಿನಗಳ ಹಿಂದೆ ನಾನು ಹಿರಿಯರು ನಮ್ಮ ಸಮಾಜದ ಗಣ್ಯರಲ್ಲಿ ಪ್ರಮುಖರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಹೋದ ಸಾರಿ ನಾನು ಬಂದಾಗ ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು ನನಗೆ 100 ವರ್ಷ ಬೇಡಪ್ಪ ಅಂತ ಒಂದು ರೀತಿ ತಮಾಷೆ ಮಾಡಿದ್ರು. ನಾನು ಆವಾಗ ನಿಮ್ಮನ್ನು ಇದು ಮಾಡಿ ಸ್ಥಿರವಾಗಿದ್ದಾರೆ ಅಂತ ನಾನೇ ಹೇಳೋದೆ. ವಿಧಿ ನಿಯಮ, ಅವರ ಸೇವೆ, ಶಾಮನೂರು ಶಿವಶಂಕರಪ್ಪನವರು ನಡೆದು ಬಂದ ದಾರಿ, ಸಮಾಜಮುಖಿಯಾಗಿ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅನನ್ಯವಾಗಿದ್ದು ಅಪಾರವಾದದ್ದು. ಒಬ್ಬ ಸಮಾಜದ ನಾಯಕರಾಗಿ ಸಮಾಜದ ಕೆಲವಾರು ಸಂದರ್ಭದಲ್ಲಿ ಬರ್ತಕ್ಕಂಥ ಕೆಲವು ಕೈಘಟನೆಗಳನ್ನು, ಸಮಾಜಕ್ಕೆ ಬರ್ತಕ್ಕಂಥ ಕೆಲವು ತೊಂದರೆಗಳನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದಕ್ಕೆ ತಮ್ಮ ತನವನ್ನು ಕೂಡ ಮರೆತು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿರ್ತದೆ. ಅವರ ಬದುಕು ತೆರೆದ ಪುಸ್ತಕವಾಗಿತ್ತು. ಸಮಾಜದ ವ್ಯವಸ್ಥೆಯಲ್ಲಿ ಸಮಾನತೆಯನ್ನು ಬಸವಣ್ಣವರು ಏನು ಕೊಟ್ಟರು ಅದನ್ನು ವೀರಶೈವ ಲಿಂಗಾಯತ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಬೇಕು. ಈ ಸಮಾಜ ಕರ್ನಾಟಕವೇ ಅಲ್ಲ, ಬಹುತೇಕ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಗುರುತಿಸಿ ಕರ್ನಾಟಕಕ್ಕೆ ತಮ್ಮದೇ ಆದಂಥ ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಸಾಮಾನ್ಯ ಮಕ್ಕಳು ಕೂಡ ಅರ್ಹತೆ ಪಡ್ಕೊಳ್ಬೋದು ಅನ್ನೋದಕ್ಕೆ ಶಿವಶಂಕರಪ್ಪನವರ ಕೊಡುಗೆ ತುಂಬ ಅಪಾರವಾದದ್ದು.